ನಮಸ್ಕಾರ, ವೆಲ್ಕಮ್ ಟು ವ್ಲಾಗಿಂಗ್ ಕನ್ನಡಿಗ. ಇವತ್ತು ಶನಿವಾರ, ನಾನು ಮತ್ತೆ ಮುಕುಲ್ ಹಾಗೆ ಗುರುದೇವರು ಇದೀವಿ ಒಂದು ಲೊಕೇಶನ್ಗೆ. ಬರ್ರಿ ಮುಕುಲ್ ಅವರೇ. ಬಾಬಾ ಅಲ್ಲಿ ಇವ್ರ ಹಿಂಗ್ ನಿಂತವನೆ, ಅವ್ರಿಗೆ ಬರ್ತಾ ಇದಾರೆ ಈಗ. ಯಾಕೋ ಬಾರೋ. ನಮಸ್ಕಾರ. ನಿಮ್ದ ಅಂಗಡಿಯವ್ರನ್ನ ಕಾಯ್ತಾ ಇದ್ದೀರಾ? ಹಂಗೆ ಹೊಸ ಪುಲ್ಲವರೆಲ್ಲ ಹಾಕೋಬಿಟ್ಟಿದ್ದೀರಾ? ಏನು ಹಿಂಗೆ ಮೊನ್ನೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿದೆ. ನಮ್ಮ ಅಕ್ಕ ಗಿಫ್ಟ್ ಕೊಟ್ರ? ಬರ್ತಡೆಗೆ ನನ್ನ ಬರ್ತಡೆಗೆ ಬಂತು. ಇಲ್ಲಿ ನೋಡಿ ಗಂಡು ಏನಪ್ಪ ಗಂಡು ಮದುವೆ ಗಂಡು. ಇನ್ನೇನ್ ಸಮಾಚಾರ? ಮುಕುಲ ಹೇಳ್ಬೇಕು, ನಾವೇನ್ ಹೇಳ್ತಾ ಇರ್ತೀವಿ. ಹೇಳ್ಬೇಕು ಮದುವೆ ಗಂಡು ಯಾರಪ್ಪ? ಈ ನನ್ನ ಮಗನಿಂದಾನೇ ವಿಡಿಯೋ ಲೇಟ್ ಆಗಿತ್ತು. ಐತಲ್ಲ ಪಂಚರ್ ಅಂಗಡಿ ಅವರ ನೋಡು ಗೈಸ್. ಅವಾಗೆ ಹೇಳ್ದಂಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ, ಮೋಟೋ ಬ್ಲಾಗ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಮುಕುಲ ಅವರು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಅಂತ. ಅದ್ ಕೇಳಿಸ್ಕೊಬಿಟ್ಟವನ್ ಗೈಸ್, ಬಂದ್ಬಿಟ್ಟವನೆ ನಮ್ ಜೊತೆ ವಿಡಿಯೋ ಮಾಡಕ್ಕೆ. ಮೋಟೋ ಬ್ಲಾಗ್ ನೋಡ್ದೇನೋ? ನೋಡ್ದೆ ಗುರು, ಅದೆಲ್ಲ ಹೇಳ್ತಾನ. ಏನಪ್ಪ ನಾನು ಒಬ್ರು ಫೋನ್ ಮಾಡಿ ಹೇಳಿದ್ರು, ಏನೋ ಹೊಸ್ದಾಗ್ ಶುರು ಮಾಡಿದೀರಾ ಅಂತಂದ್ರು. ಶುರು ಮಾಡಿದೀವಿ ಅಂತಂದ್ರೆ ಹಂಗಲ್ಲ ಕಣಪ್ಪ, ಅದ್ರಲ್ಲಿ ಹೇಳಿದೀನಿ ಮುಕುಲ್ ಅವ್ರು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ, ಬರ್ತಾ ಇಲ್ಲ ಅಂತ. ಅದನ್ನ ಕೇಳಿಸ್ಕೊಬಿಟ್ಟು ಇವತ್ತು ಬಂದ್ಬಿಟ್ಟವನೆ. ಅದಕ್ಕೆ ಬಂದ್ಬಿಟ್ಟವನೆ, ಅದನ್ನ ಹೇಳ್ತಾ ಇದ್ದೆ. ತಪ್ಪಿಲ್ಲ, ನಾ ವಿಡಿಯೋ ಮಾಡಿಸ್ತಾ ಇದೀನಿ, ಇವರೇ ಮಾಡ್ತಾ ಇಲ್ಲ ಅಂತ ನಮ್ಮನ್ನ ಕೆಟ್ಟವ್ರು ಮಾಡಕ್ಕೆ. ಆಮೇಲೆ ನಾವು ಫ್ರೆಂಡ್ಸ್, ನಾನು ಸಿಕ್ಕಾಪಟ್ಟೆ ಬಿಸಿ ಇದೆ ಫ್ರೆಂಡ್ಸ್ ಲಾಸ್ಟ್ ಮಂತ್ ಅಲ್ಲಿ. ಯಾಕಂದ್ರೆ ಲಾಸ್ಟ್ ಮಂತ್ ಅಲ್ಲಿ ನಮ್ಮ ಗುರುಗಳ ಆರಾಧನೆ ಇತ್ತು, ರಾಯರ ಆರಾಧನೆ ಇತ್ತು. ಸೊ ಅಲ್ಲಿ ಪೂಜೆ ಮತ್ತೆ ಪ್ರತಿಯೊಂದು ಎಲ್ಲದರಲ್ಲೂ ಬಿಸಿ ಇದೆ. ಸೊ ಅದರಿಂದ ಲಾಸ್ಟ್ ಮಂತ್ ನಾವೆಲ್ಲೂ ಹೋಗಕ್ ಆಗ್ಲಿಲ್ಲ ಅಷ್ಟೇ. ಇವಾಗ ಮಾಗಡಿ ಹತ್ರ ಇದೀವ ಆಲ್ಮೋಸ್ಟ್. ಅಲ್ಲೂ ಇನ್ನು ಮಾಗಡಿ ಬಂದಿಲ್ಲ, ಈಗ ಬಿಟ್ಟಿದೀವಿ. ಇನ್ನು ಇವಾಗ ಸಾವಂದುರ್ಗ ಹತ್ತತ್ರ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ಏನು ಹೇಳಿಲ್ಲ, ಹೇಳ್ಬಿಡೋಣ ಇವಾಗನೇ. ಬೇಡ ರೀ, ಸಸ್ಪೆನ್ಸ್ ಅಲ್ಲಿ ಹೇಳೋಣ. ಸಸ್ಪೆನ್ಸ್ ರೀ ಅದೆಲ್ಲ. ಹೌದಾ ಗೈಸ್, ಆನ್ ದ ವೇ. ಈಗ ಟೈಮ್ ಬಂದು ಎಷ್ಟು ಗಂಟೆ ಆಗಿದೆಪ್ಪ? 11 ಗಂಟೆ ಆಗಿದ್ಯಾ? 12 ಗಂಟೆ 37 ನಿಮಿಷಗಳು. 11 ಗಂಟೆ 11:15 ಅನ್ಕೊಳ್ಳಿ. ಈಗ ಹಾಫ್ ಜರ್ನಿ ಮುಗಿಸಿದೀವಿ ಅಂತ ಅನ್ಕೊಂಡಿದೀವಿ. ಬಟ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಏನು ಹೇಳಿರಲಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಮುಕುಲ್ ಅವ್ರು ಕೊಡ್ತಾರೆ. ಎಲ್ಲಿ ಹೋಗ್ತಾ ಇದೀವಿ ಮುಕುಲ್ ನಾವೀಗ? ಸೊ ನಾವ್ ಇವತ್ತು ಹೋಗ್ತಾ ಇರುವಂತದ್ದು ನಿಯರ್ ಟು ದಾವಸ್ಪೇಟೆ ಇರುವಂತದ್ದು. ಅಲ್ಲಿ ಬರೋ ಮಂದಾರಗಿರಿ ಹಿಲ್ಸ್ ಅಂತ ಅನ್ಬಿಟ್ಟಿದೆ. ನಾವು ಬಂದಂತ ರೂಟ್ ಬಂದು ಕನಕಪುರ, ಮಾಗಡಿ, ಗುಡ್ಡೆಮಾರನಹಳ್ಳಿ ರೂಟ್ ಏನಿದೆ ಆ ರೂಟ್ ಅಲ್ಲಿ ಹೋಗಿ ನಾವು ದಾವಸ್ಪೇಟೆ ತಲುಪ್ತಾ ಇದೀವಿ. ನಾವು ಏನಕ್ಕೆ ಇವತ್ತು ಬೆಂಗಳೂರು ರೂಟ್ ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ರೂಟ್ ಅಲ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡೋದು, ಇವತ್ತು ನಾವು ಈ ರೂಟ್ ಸೆಲೆಕ್ಟ್ ಮಾಡೋದು. ಈ ರೂಟ್ ತುಂಬಾ ಮಸ್ತ್ ಆಗಿದೆ, ಒಳ್ಳೆ ಫಾರೆಸ್ಟ್ ಏರಿಯಾ. ಬಟ್ ಅದೇ ಸಿಂಗಲ್ ರೋಡ್. ಕನಕಪುರ ಅಂದ್ರೆ ರಾಮನಗರ ಟು ಮಾಗಡಿ ಸಿಂಗಲ್ ರೋಡ್ ಇದೆ. ಸ್ವಲ್ಪ ಹುಷಾರಾಗಿ ಬರ್ಬೇಕು. ಅಲ್ಲಿಂದ ಬರ್ತಾ ನಿಮ್ಗೆ ಸಿಂಗಲ್ ರೋಡ್, ಡಬಲ್ ರೋಡ್ ಆಗುತ್ತೆ. ಬೇಸಿಕಲಿ ನಮ್ದು ಪ್ಲಾನ್ ಇವತ್ತು ಇದಿರ್ಲಿಲ್ಲ. ಇವತ್ತು ನಾವು ಹೋಗ್ಬೇಕಾಗಿತ್ತು ಪ್ಲಾನ್ ತಲಕಾವೇರಿ ಅಂತ ಅನ್ಕೊಂಡಿದೆ. ಆಕ್ಚುಲಿ ಪ್ರತಿ ಸಲ ಗುರು ಪ್ಲಾನ್ ನಡೀತಾ ಇರೋದ್ರಿಂದ ಈ ಸಲ ನಮ್ಮ ಗುರು ಪ್ಲಾನ್ ಎಕ್ಸಿಕ್ಯೂಟ್ ಆಗಿ ಈ ಸಲ ಮಂದಾರಗಿರಿ ಹಿಲ್ಸ್ ಹೋಗ್ತಾ ಇದೀವಿ ನಾವೀಗ. ಈಗ ನೆಕ್ಸ್ಟ್ ಇನ್ಫಾರ್ಮೇಶನ್ ಇದನ್ನ ನಮ್ಗೆ ಮಂದಾರಗಿರಿ ಹಿಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಅಂತವನು ನಮ್ ಗುರು. ಅವ್ನ ಎಲ್ಲಿಂದ ನೋಡ್ದ ಅಂತ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಗುರುದೇವರೇ ನಮಸ್ಕಾರ. ಹೇಳಿ ಅಣ್ಣ, ಈ ಪ್ಲೇಸ್ಗೆ ಹೋಗ್ಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು? ಫಸ್ಟ್ ಪ್ಲಾನ್ ಆಗಿದ್ದು ಮುಕುಲ್ ಹೇಳ್ದಂಗೆ ತಲಕಾವೇರಿಗೆ ಹೋಗೋಣ, ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಟೈಮ್ದು ನೋಡ್ಬೇಕಲ್ಲ, ನಾನ್ ಸಂಜೆ ಬೇಗ ಬರ್ಬೇಕಲ್ಲ. ಹಂಗಾಗಿ ನೋಡ್ಬೇಕಾದ್ರೆ ಲಾಸ್ಟ್ ವೀಕ್ ನಮ್ ಬ್ರದರ್ ಒಬ್ರು ಚೇತನ್ ಕಾಮಿಕಲ್ ಕನ್ನಡಿಗ ಅಂತ ಮೆಟ್ರೋ ಸಾಗ ಯೂಟ್ಯೂಬ್ ಚಾನಲ್ ಗಳಲ್ಲಿ ರೀಸೆಂಟ್ ಆಗಿ ಸ್ಕೂಲ್ ಡೇಸ್ ಅಂತ ಅವ್ರದ್ದು ಸೀರೀಸ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ. ನೋಡಿರ್ತೀರಲ್ಲ ನೀವು ಆಲ್ಮೋಸ್ಟ್ ಅಲ್ಲ. ಬೇಕಾದ್ರೆ ಲಿಂಕ್ ಹಾಕಿರ್ತೀವಿ ಅದನ್ನ ನೋಡಿ, ಇನ್ಸ್ಟಾದು ಮತ್ತೆ ಇವ್ರದ್ದು ಕಾಮಿಕಲ್ ಕನ್ನಡಿಗ ಚೇತನ್ ಅಂತಿದ್ದಾರೆ. ಅವರು ನಮ್ಮ ಅಣ್ಣ ಹೋಗಿ ಲಾಸ್ಟ್ ಟೈಮ್ ಮಾಡಿದ್ರು ಮಂದಾರಗಿರಿದು. ಏನ್ ಜನ ವೀಕೆಂಡ್ ಅಲ್ಲೂ ಜನ ಅಷ್ಟೊಂದ್ ಇರಲ್ಲ, ಇನ್ನ ಅಷ್ಟೊಂದು ಪಬ್ಲಿಕ್ ಆಗಿಲ್ಲ ಈ ಪ್ಲೇಸ್ ಯಾರಿಗೂ ಅನ್ಸುತ್ತೆ ಅಂತ. ಸೊ ಆ ವಿಡಿಯೋ ನೋಡಿದ್ವಲ್ಲ, ಹತ್ರ ನಿಂತು ಪ್ಲೇಸು ಚೆನ್ನಾಗಿತ್ತು, ಪೀಸ್ ಆಗಿತ್ತು. ಹಂಗಾಗಿ ನಮ್ಮ ಅಣ್ಣನೂ ಹೋಗಿದ್ರಲ್ಲ, ಸರಿ ನೋಡೋಣ ಇದನ್ನೇ ಅನ್ಬಿಟ್ಟು ನಮ್ಮ ಅಣ್ಣನ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಅವ್ರು ಹೋಗಿದ್ರಲ್ಲ ಅನ್ಬಿಟ್ಟು ನಾವು ಟ್ರೈ ಮಾಡೋಣ. ಕನ್ನಡಿಗ ಎಕ್ಸ್ಪ್ಲೋರ್ ಟು ಪ್ಲೇಸ್, ವ್ಲಾಗಿಂಗ್ ಕನ್ನಡಿಗ ಮೀನ್ಸ್ ಎಕ್ಸ್ಪ್ಲೋರ್ ಟು ಪ್ಲೇಸ್. ಇವತ್ತಿನ ವಿಡಿಯೋ ನಮ್ಮ ಅಣ್ಣ ಹೋಗಿದ್ರು ಚೇತನ್ ಕಾಮಿಕಲ್ ಕನ್ನಡಿಗ ಅಂತ, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡ್ ನಾವು ಹೋಗ್ತಾ ಇದೀವಿ. ಇವತ್ತು ನಾವು ಮಾಡೋ ವ್ಲಾಗ್ ಫುಲ್ ಕ್ರೆಡಿಟ್ ಏನಿದ್ರು ಚೇತನ್ ಕಾಮಿಕಲ್ ಕನ್ನಡಿಗ ಅವ್ರಿಗೆ ಸೇರ್ಬೇಕು. ಓಕೆ ಗೈಸ್, ಅಂತೂ ಇಂತೂ 2 ಅವರ್ ಜರ್ನಿಗೆ ನಾವು ದಾವಸ್ಪೇಟೆ ರೀಚ್ ಆಗಿದೀವಿ. ನೋಡಿ, ಆಲ್ರೆಡಿ ನಾವು ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟಿದೀವಿ. ಯಾಕೆಂದ್ರೆ ಮಧ್ಯದಲ್ಲೆಲ್ಲ ಸ್ಟಾಪ್ ಮಾಡಿದ್ದು, ಅದಕ್ಕೆ ಸೀಟ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಆಲ್ರೆಡಿ. ಈಗ ಎಂಟ್ರಿ ಅದು ದಾವಸ್ಪೇಟೆಯಿಂದ ಎಷ್ಟು ಕಿಲೋಮೀಟರ್ ಅಪ್ಪ? ನನ್ನ 10 ಕಿಲೋಮೀಟರ್. ದಾವಸ್ಪೇಟೆಯಿಂದ 10 ಕಿಲೋಮೀಟರ್. ಇನ್ನೊಂದು ಅರ್ಧ ಗಂಟೆನಾ? ಅರ್ಧ ಗಂಟೆ ಇಲ್ಲ, ಕಾಲ್ ಗಂಟೆ ಅಷ್ಟೇ ಅಂತೆ.
ಗೈಸ್ ಕಲರ್ಸ್ ಕನ್ನಡದವ್ರು ಏನು ಪ್ರಮೋಷನ್ ಮಾಡ್ತಾವ್ರೆ ಅಂತಂದ್ರೆ ಊರಲ್ಲೆಲ್ಲ ಪ್ರಮೋಷನ್. ಯಪ್ಪ ಯಾವ್ದಪ್ಪ ಇದು ರೋಡು? ಇನ್ನು ಎಷ್ಟು ಕಿಲೋಮೀಟರ್ ಇದೆಯಪ್ಪ? ಇನ್ನು 1.5 ಕಿಲೋಮೀಟರ್. ರೋಡ್ ಏನು ಹಿಂಗೈತೆ ಮತ್ತೆ? ರೋಡ್ ಚೆನ್ನಾಗಿಲ್ಲ, ಅದಕ್ಕೆ ಜನ ಜಾಸ್ತಿ ಬರಲ್ಲ. ಫ್ಯಾಕ್ಟ್ರಿಗೆ ವೆಹಿಕಲ್ಸ್ ಓಡಾಡಿ ಹಾಳಾಗಿದೆ ಗೈಸ್. ಫ್ಯಾಕ್ಟ್ರಿ ಬೇರೆ ಕಾಣಿಸ್ತಿದೆ. ಯಾವುದು ಇನ್ಕ್ಯಾಪ್ ಅಂತನಾ? ಟಿ ವಿ ಎಸ್ ಇನ್ಕ್ಯಾಪು. ರೈಟ್ ಮಾಡ್ಕೊಂಡವ್ರೆ. ಈ ರೋಡ್ ಹಾಳಾಗುತ್ತೆ ಅಂತ ಬಿಟ್ಬಿಟ್ಟವ್ರೆ. ಬಟ್ ಈ ರೋಡಿಂಗ್ ಆಗೋ ಕಾರಣ ಇವ್ರು ಫ್ಯಾಕ್ಟ್ರಿ ಲಾರಿಗಳು ಓಡಾಡಿದ್ರು. ಲಾರಿ ಸ್ಟ್ಯಾಂಡ್ ಅಂದ್ರೆ ಮುಂದಕ್ಕೆ ರೋಡ್ ಚೆನ್ನಾಗಿರ್ತದ. ಇನ್ಕ್ಯಾಪ್ ಟಿ ವಿ ಎಸ್ ರೋಡ್ ಹತ್ರ ನಾವು ರೈಟ್ ತಗೋಬೇಕಲ್ಲ ಗುರು? ಏನು ವೆದರ್ ಚೆನ್ನಾಗಿದೆ ಅಂತಂದ್ರೆ ಸ್ಟ್ರೈಟ್ ಹೋಗೋ. ಅದು ಊರಿಗೆ ಹೋಗುತ್ತದು. 400 ಮೀಟರ್ಸ್ ಅಷ್ಟೇನಾ? ಆಲ್ರೆಡಿ ಕಾಣಿಸ್ತೈತಲ್ಲ. ಇಲ್ಲ ಕಾಣಿಸ್ತಾ ಜಿಂಗಲಕ್ಕಜ್ಜ. ಕಾಣಿಸ್ತಿದ್ಯಾ ನೋಡಿ? ಕಾಣಿಸ್ತಿರ್ಬೋದು. ಇಲ್ಲ ನಿಲ್ಸಪ್ಪ. ಇಂತೂ ಮಂದಾರ ಪರ್ವತಕ್ಕೆ ಬಂದ್ಬಿಟ್ಟಿದೀವಿ. ಮಂದಾರ ಗಿರಿಗೆ ಗುರುನ ಏನೋ ಸ್ವಲ್ಪ ಹಿಂಸೆ ಕೊಟ್ಟು ಒಪ್ಸಿದೀವಿ ಬೆಟ್ಟನ ಹತ್ಸಕ್ಕೆ. ಹತ್ತಲ್ಲ ಅಂತಿದ್ದ. ಗಾಡಿನೂ ಹೋಗುತ್ತೆ ನೋಡಿ. ಅಲ್ಲಿ ಆ ಕಡೆಯಿಂದ ಮೇನ್ ರೋಡ್ ಇದೆ, ಹೋಗ್ಬೋದು. ಸ್ಟಾರ್ಟ್ ಮಾಡೋಣ ಬೆಟ್ಟ ಹತ್ತಕ್ಕೆ. ಗುರು ನಡಿ ನಡಿಯಲ್ಲ, ಏನಾಗಲ್ಲ. ನಮ್ಮ ದೋಸ್ತಿಗೋಸ್ಕರ ಇತ್ತು. ಮೆಟ್ಲು ಯೂಸ್ ಮಾಡೋ ಮಚ್ಚ. ಅಷ್ಟೊಂದು ಬೇಜ ಇದಾಗಲ್ಲ. ಎತ್ತಿ ಗೈಸ್ ನೋಡಿ, ಗುರುದೇವ್ ಬರಲ್ಲ ಅಂತ ಹಠ ಮಾಡೋದು. ತಿರ್ಗಾ ಎಲ್ಲ ರೋಡಲ್ಲಿ ಸಿಕ್ಕಿದ್ರೆ ಕನಕಪುರದಲ್ಲಿ ಹಾಕೊಂಡು ಹೊಡ್ಬಿಡಿ. ಜೈ ಹನುಮಾನ್, ಜೈ ಹನುಮಾನ್. ಗಾಳಿ ಮಾತ್ರ ಸಕ್ಕತ್ತಾಗೈತೆ. ಅದೇನು ಒದ್ದಾಡ್ತಾವ ನಾವು ಬರೋಕ್ಕೆ. ವಾಹ್ ಗ್ರೇಟ್. ನೋಡಿ ಸಕ್ಕತ್ ವ್ಯೂ. ಗುರು ಹತ್ತವನು ಆಲ್ರೆಡಿ. ಪಾಪ ಫುಲ್ ಕನ್ವಿನ್ಸ್ ಮಾಡಿ ಒಪ್ಪಿಸಿದ್ದೀನಿ ಬೆಟ್ಟ ಹತ್ಸಕ್ಕೆ. ಬಾ ಮಚ್ಚ ಹೋಗೋಣ. ಹತ್ತಿ ಸಾಕಾಗ್ತೈತೆ. ನಡೀಪ ಗುರು. ಯಾಕೆ ಸುಸ್ತಾಯ್ತಾ? ಗುರು ಅಲ್ಲಿ ಮುಖಲ ನಮ್ಮ ಹಿಂದೆ ಬರ್ತಾವನೆ. ತಣ್ಣಗಾಗ್ತಿದೆ ಗುರು, ತಣ್ಣಗಾಗ್ತೈತೆ. ಏನು ಗೊತ್ತಾ, ಮಾತಾಡ್ತಾ ಬಂದೇ ಬಿಟ್ಟಿದ್ದೀವಿ. ಯಾಕೋ ನಡಿಯೋ. ಯಾಕೆ ಉಸಿರು ಬಿಡ್ತಾ ಇದೆಯಲ್ಲ ಅವನ್ಗ? ಏನ್ ಚೆನ್ನಾಗಿದೆ ಗುರು ಅದು ಪ್ಲೇಸ್. ಅದು ಯಾಕೆ ಕಸಿ ಏನೇನು ಗಿಮಿಕ್ ಮಾಡ್ತಾನೆ ಅಂದರೆ ಬೆಟ್ಟ ಹತ್ತಕ್ಕೆ ಮಂಡಿ ಹಿಡ್ಕೊತು ಅಂದ. ಈಗ ಆಮೇಲೆ ಮಂಡಿ ಏನೋ ಪ್ಯಾಂಟ್ ಹಿಡ್ಕೊತೈತೆ ಅಂದ, ಚಪ್ಪಿ ಜಾರ್ತೈತಂತೆ. ಸಖತ್ ವ್ಯೂ ಗುರು. ನೆಕ್ಸ್ಟು ಈ ಲೊಕೇಶನ್ ಆದಮೇಲೆ ಈ ಲೊಕೇಶನ್ಗೆ ಹೋಗ್ತೀವಿ. ಮಾತ್ರ ಅಲ್ಟಿ ಎಲ್ಲ ಗುರು. ಬಸ್ ಈ ಲೊಕೇಶನ್ ಮೇನ್ ಅಟ್ರಾಕ್ಷನು ಮರ ಕಾಣಿಸ್ತಿರ್ಬೋದು. ಆಲ್ಮೋಸ್ಟ್ ಆಲ್ ನಮ್ಮ ಡೆಸ್ಟಿನೇಷನ್ ರೀಚ್. ಅಯ್ಯಪ್ಪ ಕಾಲು ಸುಡ್ತೈತೆ ಗುರು, ಕಾಲು ಬಕ 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 ಬಕ. ಇಲ್ಲಿ ವೈಟ್ ಹಾಕಿರ್ತಾರ, ಇಲ್ಲಿ ಜಾಸ್ತಿ ಇರುತ್ತೆ ಬಿಸಿಲು ಅನ್ಕೋತೀನಿ. ಇಲ್ಲಿ ಬಿಸಿಲೇನ ಗೈಸ್, ನಾನೇ ಅಮರಿದ್ದೆ. ಇಷ್ಟು ಜನ ನಿಂತ್ಕೊಬಿಟ್ಟವ್ರೆ ತಲೆ ಎತ್ಕೊಂಡು ಅಂತ. ಚೆನ್ನಾಗಿ ಮಾಡಿದಾರಲ್ಲ, ಸಗದಾಗಿದೆ. ಮಹಾವೀರ್ ಸ್ಟ್ಯಾಚುಸ್. ಆರ್ಟಿಫಿಷಿಯಲ್ ಟ್ರೀ ಬ್ರೋಸ್, ಆರ್ಟಿಫಿಷಿಯಲ್ ಟ್ರೀ ಇದು ಸಕ್ಕದಾಗ ಮಾಡೋಗುತ್ತೆ. ಅದು ಆ ಕಡೆಯಿಂದ ಸಕ್ಕದಾಗ ಕಾಣುತ್ತೆ ಟ್ರೀ.